ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅನ್ಪ್ಯಾಕ್ಡ್ ಇವೆಂಟ್ ನಡೀತು ರೀಸೆಂಟಾಗಿ. ಆ ಅನ್ಪ್ಯಾಕ್ಡ್ ಇವೆಂಟಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold ಅಲ್ಟ್ರಾ ಮತ್ತು Z Fold 8 ಇದಾಗಿದೆ. Z Fold 8 ಅಲ್ಟ್ರಾ ಬಂದು 1,99,999 ಲಾಂಚ್ ಆಗಿದೆ. ಆದರೆ ಹಳೆ ವೇರಿಯಂಟು 1,74,000ಕ್ಕೆ ಲಾಂಚ್ ಆಗಿತ್ತು. ಇದು Z Fold 8 ಬಂದು ಅದು ವೈಡ್ ಬುಕ್ ಟೈಪ್, ಇದು ಬಂದು 1,80,000ಕ್ಕೆ ಲಾಂಚ್ ಆಗಿದೆ. ಅಂದರೆ ಯಾರ್ಯಾರು ಏನೇನು ತಗೊಂತಾರೋ ಅಂತೂ ಗೊತ್ತಿಲ್ಲ. ಅಂದರೆ ಎಕ್ಸ್ಪೀರಿಯನ್ಸ್ ಮಾತ್ರ ಬೆಂಕಿ ಇರುತ್ತೆ ಗೈಸ್ ಈ ಫೋನ್ಗಳಲ್ಲಿ. ಹಾಗೆ ಈ ಇವೆಂಟಲ್ಲಿ ವಾಚ್ ಮತ್ತು Flip 8 ಕೂಡ ಲಾಂಚ್ ಮಾಡಿದ್ದಾರೆ. Flip 8ಅಲ್ಲಿ ಏನು ಚೇಂಜಸ್ ಇಲ್ಲ, ಮಾಡಿದ್ದಾರೆ ಅಷ್ಟೇ. ಇನ್ನೇನು ಆಲ್ಮೋಸ್ಟ್ ಏನು ಚೇಂಜಸ್ ಇಲ್ಲ. ಮತ್ತು ಇದು ಮೆಟಾ ಗ್ಲಾಸ್ ಥರನೇ ಇವರು ವರ್ಕ್ ಮಾಡಿರೋ ಗ್ಲಾಸ್ ಇದೆ. ಈ ಗ್ಲಾಸ್ ಬಂದು ತುಂಬಾ ಅದ್ಭುತವಾಗಿ ಆಪ್ಟಿಮೈಸ್ ಮಾಡಿರ್ತಾರೆ. ಯಾಕೆಂದರೆ ಇದು ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಬರುವಂಥ ಸ್ಪೆಕ್ಸ್ ಮತ್ತು ಅದರ ಜೆಮಿನಿ ಇಂಟಿಗ್ರೇಷನ್ ಇರುತ್ತೆ. ನೆಕ್ಸ್ಟು ಹಾನರ್ ರೋಬೋಟಿಕ್ ಫೋನ್ ನೀವಾಗಲೇ ನೋಡಿರ್ಬೋದು. ಈ ಫುಟ್ಬಾಲ್ ಮ್ಯಾಚಲ್ಲೆಲ್ಲ ಮ್ಯಾಚ್ ಆದಮೇಲೆ ರೆಕಾರ್ಡ್ ಮಾಡ್ತಾ ಇರೋದು. ಈ ರೋಬೋ ಫೋನ್ ಬಂದು ಸಿಕ್ಕಾಪಟ್ಟೆ ಆಪ್ಟಿಮೈಸ್ ಆಗಿರುತ್ತೆ. ಅದು ರೆಸ್ಪಾಂಡ್ ಆಗುತ್ತೆ ಮತ್ತು ಗಿಂಬಲ್ ಟೈಪ್ ಔಟರ್ ಬಂದು ಎಲ್ಲ ವರ್ಕ್ ವೇರಿಯೇಷನ್ ಇರುತ್ತೆ. ನೆಕ್ಸ್ಟು ಫ್ಲಿಪ್ಕಾರ್ಟ್ ಫ್ರೀಡಮ್ ಸೇಲ್ ಬರ್ತಾಯಿದೆ. ಯಾಕಂದರೆ ಆಗಸ್ಟಲ್ಲಿ ಇಂಡಿಪೆಂಡೆನ್ಸ್ ಡೇ ಇರುತ್ತಲ್ವ, ಅದರ ರಿಗಾರ್ಡಿಂಗ್ ಇದು ಯಾವುದೋ ಒಂದು ಸೇಲ್ ತರ್ತಾಯಿದ್ದಾರೆ. ಏನಿಲ್ಲ, ಸಣ್ಣ ಪುಟ್ಟ ಡಿಸ್ಕೌಂಟ್ ಕೊಡ್ತಾರೆ. ಇದೊಂದು ಸೇಲ್ ಅಂತ ಒಂದು ಹೆಸರು. ಅಂದರೆ ಬಿಗ್ ಮಿಲಿಯನ್ ಡೇಸ್ ಎಷ್ಟು ಇರೋಲ್ಲ ಇದೆಲ್ಲ, ಸುಮ್ಮನೆ ಸಿಂಪಲ್ಲು. ನೆಕ್ಸ್ಟು iPhone 17 ಬಂದು ಪ್ರೈಸ್ ಹೈಕ್ ಆಗುತ್ತಂತ ಫೇಕ್ ನ್ಯೂಸ್ ಮತ್ತು ರೂಮರ್ಸ್ಗಳನ್ನು ಕೇಳಿಸ್ಕೊಂಡು ಫುಲ್ ಡಿಮ್ಯಾಂಡಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ. ಆಫ್ಲೈನಲ್ಲಿ ಸಿಗ್ತಾನೆ ಇಲ್ಲ ಗೈಸ್, ಫುಲ್ ಡಿಮ್ಯಾಂಡಾಗಿ ಹೋಗ್ಬಿಟ್ಟಿದೆ. ನೆಕ್ಸ್ಟು ಬ್ರೈನ್ಕೋ ಅನ್ನೋ ಒಂದು ಚೈನೀಸ್ ಕಂಪ್ನಿ, ಇದು ಏನಂದರೆ ಬ್ರೈನ್ ರಿಲೇಟೆಡ್ ಸ್ವಲ್ಪ ಅದು ಇದು ಮಾಡ್ತಾ ಇರ್ತಾರೆ. ಅಂದರೆ ಏನು ಚಿಪ್ಸೆಟ್ ಏನು ಇನ್ಸ್ಟಾಲೇಷನ್ ಮಾಡಲ್ಲ, ಅಂದರೆ ಒಂದು ಕ್ಯಾಪ್ ಥರ ಒಂದು ಇನ್ಸ್ಟಾಲ್ ಮಾಡಿ ಅದಕ್ಕೆ ಹಿಂಗೆ ಸಾಫ್ಟ್ವೇರ್ ಆಪ್ಟಿಮೈಸೇಷನ್ ಮಾಡಿದ್ದಾರೆ. ಅಂದರೆ ನೀವೇನು ಥಿಂಕ್ ಮಾಡ್ತೀರೋ ಅದೇ ರೋಬೋ ಮಾಡುತ್ತೆ. ಇವಾಗ ಆ ಬಾಟಲಲ್ಲಿರೋ ನೀರು ಗ್ಲಾಸಲ್ಲಿ ಅಟ್ಟುತ್ತೆ. ಬಾಲ್ ತಂದುಕೊಡು ಅಂದ್ಕೊಂಡ್ರೆ ಆಗುತ್ತೆ. ಹೇಳೋದೇನು ಅವಶ್ಯಕತೆ ಇಲ್ಲ, ಅಂದ್ಕೊಂಡ್ರೆ ಸಾಕು. ನಿಮ್ಮ ಬ್ರೈನಲ್ಲಿ ಅಂದ್ಕೊಂಡ್ರೆ ಅದು ನಡೆಯುತ್ತೆ. ಹ್ಯಾಟ್ಸ್ ಆಫ್ ಗೈಸ್, ಫ್ಯೂಚರ್ ಮಾತ್ರ ಬೆಂಕಿ ಆಗೋಗುತ್ತೆ. ಬ್ರೈನ್ಕೋ ಮಾಡಿರೋದು ಇದು. ನೆಕ್ಸ್ಟು ಒಡಿಸಿ ಅನ್ನೋ ಮೂವಿ ಬಂದು ಇದು ಸೈಕಾಗೆ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ಗಳೆಲ್ಲ ಸಕ್ಕತ್ತಾಗಿ ಮಾಡ್ತಾಯಿದೆ. ಅದರಲ್ಲಿ ಏನು ಮಾಡ್ತಾಯಿದ್ದಾನೆ ಇವನು ಇಲಾನ್ ಮಸ್ಕ್ ಬಂದು ಇದರಲ್ಲೂ ಒಂದು ಕಿತಾಪತಿ ಮಾಡ್ತಾವನೆ. ಏನಂದರೆ ಅವನು ಅನ್ಕೊಂಡಿದ್ದ ಥರ ಮೂವಿ ಬಂದಿಲ್ವಂತೆ. ಅವನು ಅನ್ಕೊಂಡಿದ್ದ ಥರ ಬಂದಿಲ್ಲ ಅಂದ್ಬಿಟ್ಟು ಒಂದು ಸತಿ ನಾನು ಗ್ರಾಹಕ ಯೂಸ್ ಮಾಡ್ಕೊಂಡು ಮೂವಿನೇ ಮಾಡಿಬಿಡ್ತೀನಿ ಈ ವರ್ಷ ಎಂಡಿಂಗ್ ಒಳಗಡೆ ಅಂತಾನೆ. ಇನ್ನೊಂದು ಸತಿ ಕಾಸು ಕೊಡ್ತೀನಿ ಅಂತ. ನೆಕ್ಸ್ಟ್ ಒಂದು ಇಂಡಿಯಾದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಒಂದು ಹೊಸ ಕ್ಯಾಮ್ರಾವನ್ನು ಟೆಸ್ಟ್ ಮಾಡ್ತಾಯಿದ್ದಾರೆ. ಅದು ಯಾಕೆ ಅಂದರೆ TT ಅವರು ಕಲೆಕ್ಟ್ ಮಾಡೋಕ್ಕೆ ಹೋದಾಗ ಟಿಕೆಟು ಜಗಳ ಆದರೆ ಅದು ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ನೆಕ್ಸ್ಟ್ ಚೈನಲ್ಲಿ ಒಬ್ಬ ಕುಡ್ಕ ಬಂದು 2 ಸತಿ ಕುಡಿದು ಸಿಗಾಕೊಂಡ್ಬಿಟ್ಟಿರ್ತಾನೆ. 3ನೇ ಸತಿ ಸಿಗಾಕೊಂಡ್ಬಿಟ್ರೆ ಚೈನಲ್ಲಿ ಅವರು ಡೈರೆಕ್ಟ್ ಜೈಲ್ಗೆ ಹಾಕ್ಬಿಡ್ತಾರೆ ಲೈಫ್ ಟೈಮ್. ಅದಕ್ಕೇನು ಮಾಡೋಣ, 3ನೇ ಸತಿ ಸಿಗಾಕೊಂಡು ತಪ್ಸ್ಕೊಂಡು ಹೋಗ್ಬಿಟ್ಟು ಸತ್ತೋಗೋಣ ಅಂತ ಹೇಳ್ಬಿಟ್ಟು ಮುಚ್ಚಿಕೊಂಡು ಓಡಾಡ್ತಾ ಇದ್ದ. ಲಾಸ್ಟಿಗೆ ಸಿಗಾಕೊಂಡ್ಬಿಟ್ಟು ಜೈಲ್ಗೆ ಹಾಕ್ಬಿಟ್ಟವ್ರು. ಮತ್ತೆ ಅಲ್ಲೆಲ್ಲ ರೂಲ್ಸ್ ಸಿಕ್ಕಾಬಿಟ್ಟೆ ಸ್ಟ್ರಿಕ್ಟ್ ಇರುತ್ತೆ. ನೋಡಲು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನೂ ಮುಂದೆ ಬೆಳೆಯೋಕ್ಕಾಗುವುದು ಮತ್ತು ಇನ್ನೂ ಒಳ್ಳೆ ಟೆಕ್ ನ್ಯೂಸನ್ನು ತರಕಾಗುವುದು.